ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಪ್ರಿಯರೇ, ಟ್ರೂ ವಿಷನ್ ಚಾನಲ್ಗೆ ನಿಮ್ಮನ್ನು ಸ್ವಾಗತ ಮಾಡಿಕೊಳ್ಳುತ್ತೇನೆ. ಕಳೆದ ದಿವಸ ನಾವೊಂದು ವಿಡಿಯೋ ಪೋಸ್ಟ್ ಮಾಡಿದ್ದೇವೆ. ಆ ವಿಡಿಯೋ ತುಂಬಾ ಜನ ನೋಡಿದ್ದಾರೆ. ನೋಡಿದವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಾವು ಚೆನ್ನಾಗಿರುವಂತ ಒಂದು ವಿಷಯವನ್ನ ಕೃತ್ಯವಾಗಿ ಅದನ್ನ ಕಲಿಯುವುದಕ್ಕಾಗಿ ಈ ಸಮಯವನ್ನು ಬೇರ್ಪಡಿಸುತ್ತಾ ಇದ್ದೇವೆ. ಕಳೆದ ದಿವಸ ನಾವು ಚಿಂತಿಸಿರುವ ವಿಷಯದ ಬಾಕಿ ಭಾಗಗಳನ್ನು ಚಿಂತಿಸುವುದಕ್ಕೆ ಕರ್ತನಲ್ಲಿ ಇಷ್ಟಪಡುತ್ತೇನೆ. ವಿಷಯವೇನೆಂದರೆ, ಅಪೊಸ್ತಲರು ಆದಿಮ ಕಾಲದಲ್ಲಿ ಸಭೆಗೆ ಕಲಿಸಿರುವಂತ ಉಪದೇಶವು ಅನೇಕ ಉಪದೇಶಗಳನ್ನ ಅಪೊಸ್ತಲರ ಮೂಲಕವಾಗಿ ದೇವರ ಸಭೆಗೆ ಕೊಡಲ್ಪಟ್ಟಿದೆ. ಯೇಸು ಕ್ರಿಸ್ತನ ಸಭೆಗೆ ಕೊಡಲ್ಪಟ್ಟಿದೆ. ಹಾಗಾದರೆ ಆ ಉಪದೇಶಗಳು ಏನು ಎಂಬುದಾಗಿ ನಾವು ಕಲಿತಾಯಿತು. ಅದರಲ್ಲಿ ಅವರು ಕೊಟ್ಟಂತ ಅನೇಕ ಉಪದೇಶಗಳಲ್ಲಿ ಚರ್ಚೆಗೆ ಬೇಕಾದಂತ ಇಲ್ಲ ದೇವರ ಯೇಸು ಕ್ರಿಸ್ತನ ಸಭೆಗೆ ಬೇಕಾಗಿರುವ ಅಸ್ತಿವಾರದ ಉಪದೇಶವು ಏನು ಎಂಬುದಾಗಿ ನಾವು ಕಳೆದ ದಿವಸ ಚಿಂತೆ ಮಾಡಿದ್ದೇವೆ. ಆ ಅಸ್ತಿವಾರದ ಉಪದೇಶಗಳಲ್ಲಿ ಅತಿ ಮಹತ್ವವಾದಂತ 7 ವಿಧವಾದಂತ ಅಸ್ತಿವಾರದ ಉಪದೇಶಗಳನ್ನ ನಮಗೆ ನೋಡುವುದಕ್ಕೆ ಸಾಧ್ಯವಾಗುತ್ತದೆ. ಆ 7 ವಿಧವಾದಂತ ಅಸ್ತಿವಾರದ ಉಪದೇಶದಲ್ಲಿ ಕ್ರಿಸ್ತನ ಸಭೆಯು ಬೆಳೆಯಬೇಕು ಎಂಬುದಾಗಿ ವಚನ ನಮಗೆ ತಿಳಿಸಿದ್ದಾರೆ. ಅದನ್ನ ನಾವು ಕಲಿತಿದ್ದೇವೆ. ಅದರ ಪ್ರಾರಂಭದ ಉಪದೇಶವಾಗಿದೆ ದೇವರ ಕಡೆಗೆ ತಿರುಗಿರಿ ಎಂಬುದಾಗಿ. ಸೊ ದೇವರ ಕಡೆಗೆ ತಿರುಗಿರಿ ಎಂಬುದಾಗಿರೋ ವಿಷಯ ನಾನು ಮೊದಲನೇ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇವೆ. ಅದರ 2 ಕಾರ್ಯಗಳು ಕೂಡ ಹೇಳಿ ಆ ಭಾಗವನ್ನು ಮುಗಿಸುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಈ ದೇವರ ಕಡೆಗೆ ತಿರುಗಿರಿ ಎಂಬುದಾಗಿ ಹೇಳುವಾಗ ಅದಕ್ಕೆ 3 ಕಾಲಗಳು ಅದಕ್ಕೆ ಉಂಟು ಎಂಬುದಾಗಿ. 3 ಕಾಲಗಳು ಅದು ಯಾವುದು ಅಂದರೆ, ಒಂದನೇದಾಗಿ ಒಬ್ಬ ಮನುಷ್ಯನು ದೇವರ ಕಡೆಗೆ ತಿರುಗುವುದು ಅದು ತಿರುಗಿ ಆಯ್ತು ಎಂಬುದಾಗಿ, ಕಳೆದು ಹೋದ ಕಾಲ ಭೂತಕಾಲ ಎಂಬುದಾಗಿ ಹೇಳುತ್ತೇವೆ. ನಾನು ಮಾನಸಾಂತರ ಹೊಂದಿತ್ತು ಎಂಬುದಾಗಿ, ಮತ್ತು ನಾನು ಮಾನಸಾಂತರವನ್ನು ಹೊಂದುತ್ತಾ ಇದೆ ಎಂಬುದಾಗಿ. ಅದು ಈ ನಡೆಯುವಂತ ಕಾಲ, ಪ್ರೆಸೆಂಟ್ ಕಾಲ ಎಂಬುದಾಗಿ ಹೇಳುತ್ತೇವೆ. ಇನ್ನು ನಾನು ಮಾನಸಾಂತರ ಹೊಂದುವುದು ಎಂಬುದಾಗಿ ಹೇಳುವುದು ಭವಿಷ್ಯತ್ ಕಾಲದಲ್ಲಾಗಿದೆ. ಹಾಗಾದರೆ ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು, ಫ್ಯೂಚರ್ ಟೆನ್ಸು, ಈ 3 ಕಾಲಗಳಲ್ಲಿಯೂ ಮಾನಸಾಂತರ ಬಹಳ ಇಂಪಾರ್ಟೆಂಟ್ ಆಗಿದೆ. ಕೆಲವರು ಹಿಂಗೆ ಚಿಂತೆ ಮಾಡುತ್ತೇವೆ, ಒಮ್ಮೆ ಯೇಸುವಿನನ್ನ ರಕ್ಷಕನಾಗಿ ಸ್ವೀಕರಿಸಿದೆ, ನಾನು ಮನ ತಿರುಗಿದವನಾಗಿದೆ, ಇನ್ನೂ ಒಂದು ಮನ ತಿರುಗುವಂತ ಅವಶ್ಯಕತೆ ಇಲ್ಲ ಎಂಬುದಾಗಿ. ಸೊ ಹಾಗೆ ಚಿಂತಿಸುವವರಿಗೆ ಹೇಳುತ್ತಾ ಇರುವುದು, ನೀವು ಒಮ್ಮೆ ಮಾನಸಾಂತರ ಹೊಂದಿದವನಾಗಿದ್ದರೆ ನಿಮ್ಮ ಜೀವನದ ಅಂತ್ಯದವರೆಗೂ ಮಾನಸಾಂತರ ಹೊಂದಿದವನಾಗಿಯೇ ನಡೆಯಬೇಕು. ನಿಮ್ಮ ಜೀವಿತದಲ್ಲಿ ತಪ್ಪುಗಳು ಬರುವಾಗ, ನಿಮ್ಮ ಜೀವಿತದಲ್ಲಿ ಪಾಪಗಳು ಬರುವಾಗ, ನೀವು ಕ್ರಿಸ್ತನ ವಾಕ್ಯಕ್ಕೆ ಇಲ್ಲ ನಾವು ಕ್ರಿಸ್ತನ ವಾಕ್ಯಕ್ಕೆ ವಿರೋಧವಾಗಿ ನಡೆಯಬೇಕಾದಂತ ಸಂದರ್ಭಗಳು ಬರುವಾಗ, ಅಂತ ಸಂದರ್ಭಗಳು ಜೀವಿತದಲ್ಲಿ ಸಂಭವಿಸುವಾಗ ನಾವು ದೇವರ ಕಡೆಗೆ ತಿರುಗಬೇಕು. ತಪ್ಪುಗಳನ್ನ ಒಪ್ಪಿ ಅರಿಕೆ ಮಾಡಲೇಬೇಕು. ಅದರಿಂದ ಒಬ್ಬ ಕ್ರೈಸ್ತನಿಗೆ 3 ಕಾಲಗಳಲ್ಲಿಯೂ ಮಾನಸಾಂತರ ಅನಿವಾರ್ಯವಾಗಿದೆ ಎಂಬುದಾಗಿ ದೇವರ ವಚನ ನಮಗೆ ತಿಳಿಸುತ್ತಾ ಇದೆ. ಸೊ ಹಾಗಾದರೆ 3 ಕಾಲಗಳಲ್ಲಿಯೂ ಕೃತ್ಯವಾದಂತ ವಚನ ಹೇಳುವಂತ ಮಾನಸಾಂತರವನ್ನು ಹೊಂದುವವನಿಗೆ ಮಾತ್ರವೇ ಯೇಸು ಕ್ರಿಸ್ತನು ಸ್ಥಾಪಿಸಿರುವ ಸಭೆಯ ಅಂಗವಾಗುವುದಕ್ಕೆ ಸಾಧ್ಯ. ಇಲ್ಲ ಕ್ರಿಸ್ತನ ಸಭೆಗೆ ಇಂಚೋಡಾಗುವುದಕ್ಕೆ ಸಾಧ್ಯ. ಅದಲ್ಲದಂತೆ ಈ ಹೆಸರಿಗೆ ಕ್ರೈಸ್ತನಾಗಿ ಮಾನಸಾಂತರವು ಸರಿಯಾದಂತ ರೀತಿಯಲ್ಲಿ ಆಗದಂತೆ ಇದ್ದರೆ ಕ್ರಿಸ್ತ ಸಭೆಗೆ, ಯೇಸು ಕ್ರಿಸ್ತುವಿನ
ಸಭೆಗೆ ನಾವು ಪಾಲುಗಾರರಾಗುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಅದಾಗಿದೆ ವಚನ ನಮಗೆ ಕಲಿಸುವುದು ಎಂಬುದಾಗಿ. ಹಾಗಾದರೆ ಇತರವಾಗಿ ಹೇಳುವುದಕ್ಕಾಗಿ ನಾನು ಕರ್ತನಲ್ಲಿ ಇಷ್ಟಪಡುತ್ತೇನೆ. ಏನೆಂದರೆ, ಕ್ರಿಸ್ತ ಯೇಸುವಿನ ಮೂಲಕ ಒಬ್ಬನು ಮಾನಸಾಂತರ ಹೊಂದಿದ್ದಾರೆ. ಯೇಸು ಕ್ರಿಸ್ತುವಿನ ಜೊತೆ ಸೇರುವುದಕ್ಕೆ, ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡುವುದಕ್ಕೆ, ಆ ಕ್ರಿಸ್ತನ ಜೀವಿತವನ್ನ ಅಳವಡಿಸಿಕೊಳ್ಳುವುದಕ್ಕೆ ಒಬ್ಬ ವ್ಯಕ್ತಿ ಮನ ತಿರುಗಿದರೆ ಎಲ್ಲಾ ಕಾಲದಲ್ಲಿಯೂ ಆ ವ್ಯಕ್ತಿ ಮಾನಸಾಂತರ ಹೊಂದುತ್ತಾ ನಡೆಯಬೇಕು. ತಪ್ಪುಗಳು ಬಂದರೆ, ಸಮಸ್ಯೆಗಳಿಗೆ ಸಿಕ್ಕಿಕೊಳ್ಳುವಾಗ, ಪ್ರಶ್ನೆಗಳು ಬರುವಾಗ, ಪಾಪದ ಮಾರ್ಗಗಳು ನಮ್ಮ ಮುಂದೆ ಸೈತಾನನ್ನು ತಗೊಂಡು ಬಂದು ಇಡುವಾಗ ಅಪ್ಪಿತಪ್ಪಿ ನಾವು ಅದರೊಳಗಡೆ ಬಿದ್ದು ಹೋದರೆ, ಮಾನಸಾಂತರ ಹೊಂದಿದಾಯ್ತಲ್ಲ ಎಂದು ಹೇಳಿ ಪಶ್ಚಾತ್ತಾಪ ಪಡದಂತೆ ನಡೆದಿದರೆ ದೇವರ ಸಭೆಯಿಂದ ನಾವು ಹೊರಗಡೆ ಆಗುವುದಕ್ಕೆ ಸಾಧ್ಯ ಉಂಟು. ಆಮೇಲೆ ಅದು ವಚನ ನಮಗೆ ಕೃತ್ಯವಾಗಿ ತಿಳಿಸುವಂತದಾಗಿದೆ ಎಂಬುದಾಗಿ ನಿಮಗೆ ಹೇಳುವುದಕ್ಕಾಗಿ ಇಷ್ಟಪಡುತ್ತೇನೆ. ಹಾಗಾದರೆ ಜಡ ಶರೀರದ ಆಸೆಗಳನ್ನ ತೆಗೆದು ಹಾಕಬೇಕು ಎಂಬುದಾಗಿ, ಈ 3 ಕಾಲಗಳಲ್ಲಿರುವಂತ ಮಾನಸಾಂತರ, ಈ 3 ಕಾಲದಲ್ಲಿ ನಡೆಯುವಂತ ಮಾನಸಾಂತರದಲ್ಲಿ ಉಂಟಾಗಬೇಕಾದಂತ 3 ಕಾರ್ಯಗಳು. ಒಂದು, ನಮ್ಮ ಶರೀರದ ಆಸೆಯನ್ನು ತೆಗೆದುಹಾಕಬೇಕು ಎಂಬುದಾಗಿ. 2, ನಮ್ಮ ಕಣ್ಣಿನ ಬಯಕೆಯನ್ನು ಬಿಡಬೇಕು ಎಂಬುದಾಗಿ. ಯಾಕಂದ್ರೆ ಯಥಾರ್ಥ ಮಾನಸಾಂತರ ಹೊಂದಿದಂತ ಒಬ್ಬ ವ್ಯಕ್ತಿಗೆ ಅವನ ಸ್ವಂತ ಶರೀರವನ್ನು ಇಷ್ಟಪಡುವ ಲೋಕದ ವಿಚಾರಗಳನ್ನ ಮಾಡಿ ಶರೀರವನ್ನ ಮೈಲಿಕೆ ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ. ಅದರಿಂದ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ನಿಮ್ಮ ಶರೀರಗಳಿಂದಲೂ ದೇವರನ್ನ ಮಹಿಮೆಪಡಿಸಿರಿ ಅಂದೆ ವಾಕ್ಯ ಹೇಳುತ್ತಾ ಇದೆ. ಶರೀರ ಕೂಡ ದೇವರಿಗೆ ಮಹಿಮೆಯುಳ್ಳದಾಗಬೇಕು. ಅದರಿಂದ ನಮ್ಮ ಶರೀರದ ಇಷ್ಟಗಳು ದೈವಿಕವಾಗಬೇಕು. ನಮ್ಮ ಶರೀರದ ಅಭಿಲಾಷೆಗಳು ವಚನ ಪ್ರಕಾರವಾಗಿರುವಂಥದ್ದು. ಇಲ್ಲದಿದ್ದರೆ ಮಾನಸಾಂತರ ಸರಿಯಲ್ಲ ಎಂಬುದಾಗಿ. ಹಾಗಾದರೆ ಒಬ್ಬ ವ್ಯಕ್ತಿ ದೇವರ ಕಡೆಗೆ ತಿರುಗಿತ್ತು ಎಂಬುದಾಗಿ ಗೊತ್ತಾಗುವುದು ಅವನ ಶರೀರ ನೋಡುವಾಗ ಗೊತ್ತಾಗುತ್ತದೆ. ಅವನ ಶರೀರದಲ್ಲಿ ಬಂದ ಬದಲಾವಣೆ, ಅದರ ಅರ್ಥ ಶರೀರದಲ್ಲಿ ಒಂದು ಪ್ರತ್ಯೇಕ ಬದಲಾವಣೆ ಅಂದರೆ ಮಾನುಷಿಕ ಶರೀರದಿಂದ ಬೇರೊಂದು ಶರೀರ ಬರುವುದು ಆ ಒಂದು ಅರ್ಥವಲ್ಲ. ಅವನ ಶರೀರಕ್ಕೂ ಕೂಡ ಒಂದು ಪ್ರತ್ಯೇಕತೆ ಉಂಟಾಗುತ್ತೆ. ಅದು ಏನೆಂದರೆ, ಅವನ ಶರೀರ ಕೂಡ ದೇವರ ಕಡೆಗೆ ತಿರುಗುವುದರಿಂದ ಲೋಕದ ಇಷ್ಟಗಳು, ಲೋಕದ ಹಿತಗಳು, ಲೋಕ ಕಾರ್ಯಗಳಲ್ಲಿ ಲೋಕವನ್ನು ಬಯಸುವಂತ ಕಾರ್ಯಗಳು ನಮ್ಮ ಶರೀರದಲ್ಲಿದ್ದರೆ ಅದು ಕೂಡ ತೆಗೆದುಹಾಕುವಂತವನಾಗಿರುತ್ತಾನೆ ಯಥಾರ್ಥವಾಗಿ ದೇವರ ಕಡೆಗೆ ತಿರುಗುವವನು ಎಂಬುದಾಗಿ. 2, ನಮ್ಮ ಕಣ್ಣಿನ ಆಸೆ ಎಂಬುದಾಗಿ. ಕಣ್ಣಿಗೆ ಕಾಣುವುದೆಲ್ಲವೂ ಬೇಕು ಎಂಬುದಾಗಿರುವಂತ ಒಂದು ಆಸೆ, ಕಣ್ಣಿನ ಆಸೆ ಎಂಬುದಾಗಿ. ಕಣ್ಣಿನ ಆಸೆಯನ್ನ ಆಮೇಲೆ ಅದರ ಕಣ್ಣಿನ ಎಲ್ಲ ಆಸೆಗಳನ್ನ ನೆರವೇರಿಸುವಂತವನಲ್ಲ ದೇವರ ಕಡೆಗೆ ತಿರುಗಿದವನು ಎಂಬುದಾಗಿ. ಹಾಗಾದರೆ ನಮ್ಮ ಕಣ್ಣುಗಳಿಗೂ ಕೂಡ ಒಂದು ನಿಯಂತ್ರಣ ಉಂಟಾಗಬೇಕು ಎಂಬುದಾಗಿ. ಒಂದಾಗಿ ನಮ್ಮ ಜೀವನದಲ್ಲಿ ಬರುವಂತ ನಮ್ಮ ಜೀವನಕ್ಕೆ ಬೇಕಾದಂತ ಕಾರ್ಯಗಳು. ಹಾಗಾದರೆ ಕೆಲವರು ಈ ತರವಾಗಿ ಚಿಂತೆ ಮಾಡುತ್ತೇವೆ, ದೇವರ ಕಡೆಗೆ ಒಬ್ಬ ಬರುವುದು ಅವನ ಭವಿಷ್ಯ ಚೆನ್ನಾಗಿರ್ತೇವೆ. ಭವಿಷ್ಯ ಅಂದರೆ ಭೌತಿಕವಾದಂತ ಈ ಲೋಕದಲ್ಲಿ ಜೀವಿಸುವಂತ ಅವನ ಜೀವಿತ, ಕಾರು, ಮನೆ, ಬೆಂಗ್ಳ, ಈ ತರವಾದಂತ ಒಳ್ಳೆಯ ಆ ಲೋಕಕ್ಕೆ ಸುಖಕ್ಕೆ ತಕ್ಕಂತೆ ಜೀವಿಸುವುದಕ್ಕಿರುವಂತ ಎಲ್ಲಾ ವಿಧವಾದಂತ ಸೌಕರ್ಯಗಳು ದೇವರು ಕೊಡುತ್ತೇನೆ ಎಂಬುದಾಗಿ. ಹಾಗಲ್ಲ, ನಮ್ಮ ಜೀವನದಲ್ಲಿ ಅವಶ್ಯಕತೆ ಇರುವುದು ಏನು? ಉಣ್ಣುವುದಕ್ಕೂ, ಕುಡಿಯುವುದಕ್ಕೂ ಮತ್ತು ಉಟ್ಕೊಳ್ಳುವುದಕ್ಕೂ ಬಟ್ಟೆಯು,
ಮಲ್ಕೊಳ್ಳುವುದಕ್ಕೆ ಮನೆ ಎಂಬುದಾಗಿರುವ ಚಿಂತೆ ಮಾತ್ರ ನಮಗೆ ಇರಬೇಕು ಎಂಬುದಾಗಿ ಗಲಾತ್ಯ ಬರೆದ ಪತ್ರಿಕೆಯ 5ನೇ ಅಧ್ಯಾಯ 13-21 ವಾಕ್ಯಗಳನ್ನ ನಾವು ಓದುವಾಗ ಜಡ ಶರೀರದ ಇಷ್ಟಗಳೆಲ್ಲ ಹೋಗಬೇಕು ಎಂಬುದಾಗಿ. ಜಡ ಶರೀರದ ಇಷ್ಟಗಳು, ನಮ್ಮ ಸ್ವಂತ ಶರೀರಕ್ಕೆ ನಾವು ನಮ್ಮ ಜೀವಿತದಲ್ಲಿ ಇರುವಂತ ಶಾರೀರಿಕ ಅಭಿಲಾಷೆಗಳೆಲ್ಲವನ್ನ ತೆಗೆದುಹಾಕುವವನಾಗಿರುತ್ತಾನೆ ದೇವರ ಕಡೆಗೆ ತಿರುಗುವವನು ಎಂಬುದಾಗಿ. ಇದು ತೆಗೆದುಹಾಕುವುದಕ್ಕಾಗದಂತೆ ಇದ್ದರೆ ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 13-21 ವಾಕ್ಯದವರೆಗೂ ಇರುವ ವಾಕ್ಯಗಳನ್ನ ನಾವು ಓದುವುದಕ್ಕಾಗಿ ಇಷ್ಟಪಡುತ್ತಾ ಇಲ್ಲ. ಅಲ್ಲಿ ಇತರವಾಗಿ ಹೇಳುತ್ತಾ ಇದೆ, ಜಡ ಶರೀರದ ಅಭಿಲಾಷೆಗಳು ಏನು, ಅದು ಏನು ಎಂಬುದಾಗಿ ಹೇಳುತ್ತಾ ಅನೇಕ ಕಾರ್ಯಗಳಲ್ಲಿ ಹೇಳುತ್ತಾ ಇದೆ. ಅದೆಲ್ಲವೂ ತೆಗೆದುಹಾಕುವವನಿಗೆ ಮಾತ್ರವೇ ಯಥಾರ್ಥವಾದ ಮಾನಸಾಂತರ ಇಲ್ಲ ದೇವರ ಕಡೆಗೆ ತಿರುಗುವುದು ಎಂಬುದಾಗಿ ಹೇಳುವುದಕ್ಕೆ ಕಾರಣ. ಅದರಿಂದ ಒಬ್ಬನು ದೇವರ ಕಡೆಗೆ ತಿರುಗಿದರೆ ಅವನ ಫಲದಿಂದ ನಮಗೆ ಗೊತ್ತಾಗುತ್ತೇವೆ. ಆಮೇಲೆ ಹಾಗಾದ್ರೆ ಇನ್ನೊಂದು ಕಾರ್ಯ ಕೂಡ ಹೇಳಿ ಈ ಭಾಗವನ್ನು ನಿಲ್ಲಿಸುವುದಕ್ಕೆ ಇಷ್ಟಪಡುತ್ತೇನೆ. ಹೊಸ ಜನನ ಎಂಬುದಾಗಿ, ಹೊಸಬನಾಗಿ ಹುಟ್ಟಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ನಿಕೋದೇಮೋನಿಗೆ ಹೇಳುವಂತ ಒಂದು ಭಾಗವನ್ನ ನಾವು ಸತ್ಯವೇದ ಪುಸ್ತಕದಲ್ಲಿ ಓದುತ್ತೇವೆ. ಹಾಗಾದರೆ ಆ ಹೊಸಬನಾಗಿ ಹುಟ್ಟು ಎಂಬುದಾಗಿ ಯೇಸು ನಿಕೋದೇಮೋನಿಗೆ ಹೇಳುವಂತ ಮಾತು ಕೂಡ ಮಾನಸಾಂತರಕ್ಕೆ ತಕ್ಕಂದ ಮಾತಾಗಿದೆ. ನೀವು ಹೊಸಬನಾಗಿ ಹುಟ್ಟಬೇಕು, ಇಲ್ಲದಿದ್ದರೆ ಮಾನಸಾಂತರ ಹೊಂದಬೇಕು ಎಂಬುದಾಗಿ. ಸೊ ಹೊಸಬನಾಗಿ ಹುಟ್ಟುವುದು ಮಾನಸಾಂತರವಾಗಿದೆ. ಹೊಸಬನಾಗಿ ಹುಟ್ಟಬೇಕು ಎಂಬುದಾಗಿ ದೇವರ ಕಡೆಗೆ ತಿರುಗುವವನು ಹೊಸಬನಾಗಿ ಹುಟ್ಟುತ್ತಾನೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37-38 ವಾಕ್ಯದವರೆಗೂ ಪಾಪ ಮೋಚನವನ್ನು ಹೊಂದಿಕೊಳ್ಳುವುದಕ್ಕೆ ದೇವರ ಕಡೆಗೆ ತಿರುಗಿರಿ ಎಂಬುದಾಗಿ ಹೇಳುತ್ತಾ ಇದೆ. ಪಾಪ ಮೋಚನೆಯನ್ನು ಹೊಂದಿಕೊಳ್ಳುವುದಕ್ಕೆ, ಮಾನವನ ಪಾಪಕ್ಕೆ ಪರಿಹಾರವು ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿರುವ ಏಕ ಸತ್ಯ ದೇವರಿಂದ ಅಲ್ಲದಂತೆ ಮನುಷ್ಯನಿಗೆ ಪಾಪ ಪರಿಹಾರವು ಇಲ್ಲ. ಅವನ ರಕ್ತದಿಂದ ಮನುಷ್ಯನಿಗೆ ಬಿಡುಗಡೆ ಉಂಟಾಗುತ್ತೇವೆ. ಅದರಿಂದ ಅಪೊಸ್ತಲನಾದಂತ ಪೇತ್ರನು ತನ್ನ ಮೊಟ್ಟ ಮೊದಲನೇ ಪ್ರಸಂಗದಲ್ಲಿ ಹೇಳುತ್ತಾ ಇದೆ, ನಿಮ್ಮ ಪಾಪಗಳು ತೊಳೆಯಲ್ಪಡುವುದಕ್ಕೆ ದೇವರ ಕಡೆಗೆ ತಿರುಗಿರಿ ಎಂಬುದಾಗಿ. ಇವತ್ತು ಈ ವಿಡಿಯೋ, ಈ ಸಂದೇಶವನ್ನು ಕೇಳುವಂತ ಯಾರಾದರೂ ಇದ್ದರೆ, ನಿಮ್ಮ ಜೀವಿತದಲ್ಲಿ ಪಾಪ ಪರಿಹಾರಕ್ಕಾಗಿ ನೀವು ಮಾಡುವಂತ ಕರ್ಮಗಳಿಂದಾಗಲಿ, ಕ್ರಿಯೆಗಳಿಂದಾಗಲಿ, ಆಚರಣೆಗಳಿಂದಾಗಲಿ ಮನುಷ್ಯನ ಪಾಪಕ್ಕೆ ಪರಿಹಾರವಾಗುವುದಿಲ್ಲ. ಪಾಪ ಪರಿಹಾರವು ಉಂಟಾಗಬೇಕೆಂದರೆ ಯೇಸು ಕ್ರಿಸ್ತುವನನ್ನ ಸ್ವೀಕರಿಸಿಕೊಳ್ಳಬೇಕು, ಕ್ರಿಸ್ತನ ಕಡೆಗೆ ತಿರುಗಬೇಕು ಎಂಬುದಾಗಿ. ಆಮೇಲೆ ಕ್ರಿಸ್ತನಿಗೆ ಮಾತ್ರವೇ ಮಾನವನ ಪಾಪವನ್ನ ಕ್ಷಮಿಸುವುದಕ್ಕೆ ಸಾಧ್ಯ. ಯೇಸು ಪಾಪ ಕ್ಷಮಿಸದಂತೆ ಇದ್ದರೆ ಮನುಷ್ಯನ ಪಾಪವು ಹೋಗಲಾಗುವುದಿಲ್ಲ, ಅದು ತೊಳೆಯಲ್ಪಡುವುದಕ್ಕಾಗುವುದಿಲ್ಲ. ಅದರಿಂದ ಈ ಲೋಕದಲ್ಲಿ ಪಾಪವು ಕ್ಷಮಿಸುವುದಕ್ಕೂ ಪಾಪವು ತೊಳೆದು ಶುದ್ಧಿ ಮಾಡುವುದಕ್ಕೂ ಅಧಿಕಾರವುಳ್ಳವನಾಗಿದ್ದಾನೆ ಯೇಸು ಕ್ರಿಸ್ತನು ಎಂಬುದಾಗಿ. ಆ ಕ್ರಿಸ್ತನ ಹತ್ತಿರಕ್ಕೆ ತಿರುಗಿದರೆ ಪಾಪ ಮೋಚನೆ ಉಂಟಾಗುತ್ತೇವೆ. ಇರಮ್ಯಾವಿನ ಪುಸ್ತಕ 36ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಈ ತರವಾಗಿ ಓದುತ್ತೇವೆ, ಕೆಟ್ಟ ನಡತೆಗಳಿಂದ ದೇವರ ಕಡೆಗೆ ತಿರುಗಿರಿ. ಕೆಟ್ಟ ನಡತೆಗಳಿಂದ, ತಪ್ಪಾದಂತ ಮಾರ್ಗಗಳಿಂದ, ತಪ್ಪಾದಂತ ಜೀವಿತ ರೀತಿಗಳಿಂದ ದೇವರ ಕಡೆಗೆ ತಿರುಗಿರಿ. ಇದಾಗಿದೆ ದೇವರ ಕಡೆಗೆ ತಿರುಗುವುದಕ್ಕೆ ವಚನ ನಮಗೆ ತಿಳಿಸುವುದು. ಹಾಗಾದರೆ ಕ್ರೈಸ್ತರಾದಂತ ನಾವು ದೇವರ ಕಡೆಗೆ ತಿರುಗಿರುವುದು ಕರೆಕ್ಟ್ ಆಗಿರುವಂತ ತಿರುಗುವಿಕೆ ಆಗಿದೆಯಾ ಇಲ್ಲ ಎಂಬುದಾಗಿ ನಮ್ಮನ್ನು ಪರಿಶೋಧಿಸೋಣ. ನೀವು ಒಮ್ಮೆ ದೇವರ ಕಡೆಗೆ ತಿರುಗಿತ್ತು, ಆದ್ರೆ ಈಗ ಆರಾಧನೆಯಲ್ಲಿ, ಪ್ರಾರ್ಥನೆಯಲ್ಲಿ ನಿಲ್ಲುವಂತ, ಸಭೆಗೆ ಹೋಗುವಂತ ನೀವು ಕೃತ್ಯವಾಗಿ ದೇವರ ಕಡೆಗೆ ತಿರುಗಿದಿರಾ.
ನಿಮ್ಮ ಮಾನಸಾಂತರ ಭವಿಷ್ಯತ್ ಕಾಲದಲ್ಲಿಯೂ ಈಗಿನ ಕಾಲದಲ್ಲಿಯೂ ಆಮೇಲೆ ಕಳೆದು ಹೋದಂತ ಕಾಲದಲ್ಲಿಯೂ ನೀವು ಮಾನಸಾಂತರದಲ್ಲಿ ನಡೀತಾ ಇದ್ದೀರಾ. ದೇವರ ಕಡೆಗೆ ತಿರುಗಿದವನಾಗಿ ನಡೀತಾ ಇದ್ದೀರಾ. ಇಲ್ಲದಿದ್ರೆ ಪ್ರಿಯ ಸಹೋದರಿ, ಪ್ರಿಯ ಸಹೋದರ, ಈ ಸಂದೇಶವನ್ನು ಕೇಳುವಂತ ದೇವರ ಮಗನೇ, ಮಗಳೇ, ನಿನಗೆ ಕ್ರಿಸ್ತನ ರಾಜ್ಯದಲ್ಲಿ ಬಾಧ್ಯವಾಗುವುದಕ್ಕಾಗುವುದಿಲ್ಲ. ಸೊ ಹಾಗಾದರೆ ಈ ಉಪದೇಶವಾಗಿದೆ ಅಪೊಸ್ತಲರುಗಳು ಆದಿಮ ಸಭೆಯಿಂದ ಕಲಿಸಿ ಈಗಲೂ ಕ್ರಿಸ್ತುವಿನ ಸಭೆಗೆ ಕೊಟ್ಟಿರುವಂತ ಚೇಂಜ್ ಆಗದೆ ಇರುವ, ಬದಲಾವಣೆ ಆಗದೆ ಇರುವ, ಕ್ರಿಸ್ತನ ಬರೋಣದವರೆಗೂ ನಿಲ್ಲುವಂತ ಅಸ್ಥಿವಾರದ ಉಪದೇಶಗಳಲ್ಲಿ ಮೊದಲನೇ ಉಪದೇಶ ದೇವರ ಕಡೆಗೆ ತಿರುಗಿರಿ ಎಂಬುದಾಗಿ. ಈ ಸಂದೇಶವನ್ನು ಕಾಣುವಂತ, ಈ ಸಂದೇಶವನ್ನು ಕೇಳುವಂತ ನಿಮ್ಮಲ್ಲಿ ಯಾರಿಗಾದರೂ ಸಮಾಧಾನವೂ ಸಂತೋಷವೂ ಇಲ್ಲದೆ ಇದ್ದರೆ, ಪಾಪ ಮೋಚನಕ್ಕಾಗಿ ನೀವು ಮಾಡುವಂತ ಕರ್ಮಗಳು, ಕ್ರಿಯೆಗಳಿಂದ ನಿಮ್ಮ ಪಾಪಗಳು ತೊಳೆಯಲ್ಪಡದಂತೆ ಇದ್ದರೆ, ನಿಮ್ಮ ಪಾಪ ಮೋಚನೆ ಆಗದಂತೆ ಇದ್ದರೆ, ಇವತ್ತು ದೇವರ ವಾಕ್ಯದಿಂದ ನಿಮ್ಮೊಟ್ಟಿಗೆ ಹೇಳುತ್ತಾ ಇದೆ, ಯಥಾರ್ಥವಾಗಿ ದೇವರ ಕಡೆಗೆ ತಿರುಗಿರಿ. ಪೂರ್ವ ಸ್ವಭಾವವು ಬಿಟ್ಟು ಹೋಗಲಿ, ಒಂದು ಹೊಸಬನಾಗಿ ನಡೆಯಲಿ, ಒಂದು ಹೊಸ ವ್ಯಕ್ತಿಯಾಗಿ ನಡೆಯಲಿ, ಒಂದು ಹೊಸ ಮನುಷ್ಯನಾಗಿ ನಡೆಯುವುದಕ್ಕಾಗಿದೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನ ಲೋಕಕ್ಕೆ ಕಳಿಸಿ ಅವನ ಉಪದೇಶವನ್ನು ಸಾರುವುದಕ್ಕೆ ಹೇಳಿರುವುದು. ಹಾಗಾದರೆ ದೈವ ಸಭೆಯ ಅಸ್ಥಿವಾರದ ಉಪದೇಶದ ಮೊದಲನೇ ಉಪದೇಶವಾಗಿದೆ ಮಾನಸಾಂತರ, ದೇವರ ಕಡೆಗೆ ತಿರುಗುವುದು. ಯಥಾರ್ಥವಾಗಿ ದೇವರ ಕಡೆಗೆ ತಿರುಗಿರಿ. ಏನಕ್ಕೆ ನಾವು ದೇವರ ಕಡೆಗೆ ತಿರುಗುವುದು? ದೇವರ ಕಡೆಗೆ ತಿರುಗುವುದು ಮನೆ ಸಿಕ್ಕುವುದಕ್ಕಾಗಿ ಅಲ್ಲ, ಗಾಡಿ ತಗೊಳ್ಳುವುದಕ್ಕಾಗಿ ಅಲ್ಲ, ಎಕರೆಗಟ್ಟಲೆ ಜಮೀನ್ ತಗೊಳ್ಳುವುದಕ್ಕಾಗಿ ಅಲ್ಲ, ಇಲ್ಲಿ ಬೆಂಗಳ ಕಟ್ಟಿ ವಾಸ ಮಾಡುವುದಕ್ಕಾಗಿ ಅಲ್ಲ. ದೇವರ ಕಡೆಗೆ ತಿರುಗುವುದು, ದೇವರ ಕಡೆಗೆ ತಿರುಗುವುದು ಪಾಪ ಮೋಚನದ ಮೊದಲನೆಯ ಸ್ಟೆಪ್ ಆಗಿದೆ. ಅಂದರೆ ಒಬ್ಬನು ದೇವರ ಕಡೆಗೆ ತಿರುಗಿದರೆ ಅವನ ಪಾಪ ಮೋಚನೆ ಪೂರ್ಣವಾಗುವುದಿಲ್ಲ. ದೇವರ ಕಡೆಗೆ ತಿರುಗುವುದು ಪಾಪ ಮೋಚನೆ ಹೊಂದಿಕೊಳ್ಳುವುದಕ್ಕಿರುವ ಪ್ರಾರಂಭದ ಸ್ಟೆಪ್ ಅಷ್ಟೇ. ಅದಾಗಿದೆ ಯೂಟರ್ನ್ ತಗೊಳ್ಳಿ ಎಂಬುದಾಗಿ ಹೇಳುವುದು. ನೀವು ನಡೆಯುವಂತ ಮಾರ್ಗದಿಂದ ದೇವರ ಕಡೆಗೆ ತಿರುಗಿರಿ. ತಿರುಗಿದ ಕೂಡಲೇ ನಿಮಗೆ ಪಾಪ ಕ್ಷಮಾಪಣೆ ಹೊಂದುತ್ತೇನೆ ಎಂಬುದಾಗಿ ಅಲ್ಲ, ಒಬ್ಬನು ದೇವರ ಕಡೆಗೆ ತಿರುಗಿದ ಮೇಲೆ ಮಾಡಬೇಕಾದಂತ ಕೆಲವೊಂದು ಕಾರ್ಯಗಳು ಕೂಡ ಉಂಟು. ಒಂದು, ದೇವರ ಕಡೆಗೆ ತಿರುಗಿದವನ ಒಳಗೆ ಒಂದು ವಿಶ್ವಾಸ ಬರಬೇಕು, ನಾನು ದೇವರ ಕಡೆಗೆ ತಿರುಗಿದವನು, ಇನ್ನು ಮೇಲೆ ಪಾಪದ ಮಾರ್ಗದಲ್ಲಿ ಹೋಗುವುದಿಲ್ಲ, ಇನ್ನು ಮೇಲೆ ಶಾಪದ ಮಾರ್ಗದಲ್ಲಿ ನಾನು ನಡೆಯುವುದಿಲ್ಲ, ನಾನು ಇನ್ನು ಮೇಲೆ ಯಾರಿಗೂ ಅಪರಾಧಗಳನ್ನ ಮಾಡುವುದಿಲ್ಲ, ಯಾರಿಗೂ ದೋಷವನ್ನ ಮಾಡುವುದಿಲ್ಲ, ಯಾರನ್ನು ನಿಂದಿಸುವುದಿಲ್ಲ, ಯಾರನ್ನು ಹೀಯಾಳಿಸುವುದಿಲ್ಲ. ನಾನು ಸಮೂಹಕ್ಕೂ ದೇವರಿಗೂ ನನ್ನ ಕುಟುಂಬಕ್ಕೂ ಒಳ್ಳೆಯ ವ್ಯಕ್ತಿಯಾಗಿ ಜೀವಿಸುತ್ತಾನೆ. ಹಂಗೆ ಜೀವಿಸುವವನು ದೇವರ ಕಡೆಗೆ ತಿರುಗಿತ್ತು ಎಂಬುದಾಗಿ ಜನಾಂಗಗಳು ಹೇಳಕ್ಕೆ ಶುರುವಾಗುತ್ತೇವೆ. ನಿನ್ನೆವರೆಗೂ ಆ ಎಲ್ಲೋ ನಡೆದುಕೊಂಡು ಹೇಗೋ ಜೀವನ ಮಾಡಿದವನು ಇವತ್ತವನ ಜೀವನಕ್ಕೆ, ಇವತ್ತವನ ಜೀವನ ರೀತಿಗೆ, ಇವತ್ತವನ ಮಾತುಗಳಿಗೆ, ಇವತ್ತಿನ ಅವನ ನಡತೆಗೆ, ಆ ವ್ಯಕ್ತಿಯ ಜೀವಿತದಲ್ಲಿ ಒಂದು ಬೆಳಕು ಬಂದ ಹಾಗೆ ಎಲ್ಲದಕ್ಕೂ ಒಂದು ಬದಲಾವಣೆ, ಎಲ್ಲದಕ್ಕೂ ಒಂದು ಬದಲಾವಣೆ. ಅದು ಸಂಭವಿಸುವುದಕ್ಕೆ, ಅದು ಸಂಭವಿಸುವಾಗ ನಿಮ್ಮ ಜೀವಿತದ ಪ್ರಾರಂಭದ ಸ್ಟೆಪ್, ದೇವರ ಹತ್ರಕ್ಕೆ ಬರುವಂತ ಪ್ರಾರಂಭದ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಆ ಸ್ಟೆಪ್ ಮಾತ್ರವಲ್ಲ, 7 ಅಸ್ಥಿವಾರದ ಉಪದೇಶಗಳನ್ನ ಪರಿಪೂರ್ಣವಾಗಿ ಮಾಡಿದರನೇ ಜೀವಿತಕ್ಕೆ ಒಂದು ಪರಿಪೂರ್ಣತೆ ಉಂಟಾಗುವುದು. ಸೊ ಹಾಗಾದರೆ ನಾನು ಈ ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸುವುದಕ್ಕಾಗಿ ಇಷ್ಟಪಡುತ್ತಾ ಇದ್ದೇನೆ. ಒಂದನೆಯ ಉಪದೇಶವಾಗಿದೆ ಮಾನಸಾಂತರ ಎಂಬುದಾಗಿ, ಮನಂತಿರುಗುವಿಕೆ. ನೀವು ಮಾನಸಾಂತರ ಪಡೆದಂತೆ ಇದ್ದರೆ, ದೇವರ ಕಡೆಗೆ ತಿರುಗದಂತೆ ಇದ್ದರೆ, ದೇವರ ಸಮ್ಮುಖಕ್ಕೆ ಬರದಂತೆ ಇದ್ದರೆ, ನಾವು ಬದುಕಿ
ನಮ್ಮ ಜೀವಿತದಲ್ಲಿ ಯಾವೊಂದು ಗುರಿ, ಒಂದು ಲಕ್ಷ್ಯವೂ ಇರುವುದಿಲ್ಲ ಎಂಬುದಾಗಿ. ಹಾಗಾದ್ರೆ ದೇವರ ಕಡೆಗೆ ತಿರುಗಿದವನ ಸ್ವಭಾವ ಬದಲಾವಣೆ ಆಗಬೇಕು. ನಿಮ್ಮ ಸ್ವಭಾವ ಬದಲಾವಣೆ ಆಗಲಿ, ನಿಮ್ಮ ಕಣ್ಣಿನ ದೃಷ್ಟಿಗಳು ಬದಲಾವಣೆ ಆಗಲಿ, ನಿಮ್ಮ ಶರೀರದ ಬಯಕೆಗಳು ಬದಲಾವಣೆ ಆಗಲಿ, ಜೀವನದಲ್ಲಿರುವ ಆಸೆಗಳಿಗೆ ಒಂದು ಬದಲಾವಣೆ ಆಗಲಿ. ಇದೆಲ್ಲ ನಿಮ್ಮ ಒಳಗೆ ನಡೆಯುವಾಗ ಹೊರಗಡೆ ಅದು ತೋರಿ ಬರುತ್ತೇವೆ. ಹೊರಗಡೆ ಅದರ ಸಾನ್ನಿಧ್ಯ, ಹೊರಗಡೆ ಅದರ ಶಕ್ತಿ ನಮಗೆ ಹೊರಗಡೆ ಕಾಣುವುದಕ್ಕೆ ಸಾಧ್ಯ. ಹಾಗೆ ನಡೆಯುವಂತ ಒಬ್ಬ ವ್ಯಕ್ತಿಯಾಗಿದೆ ದೇವರ ಮಗನು, ಮಗಳು ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ. ಹಾಗಾದರೆ ಪ್ರಿಯ ದೇವಜನರೇ, ಈ ಸಂದೇಶವನ್ನು ಕೇಳುವಂತ ನಿಮಗೆ ಆಮೇಲೆ ಸ್ತೋತ್ರ, ಈ ಕಾರ್ಯವನ್ನು ಅರ್ಥವಾಯಿತು ಎಂಬುದಾಗಿ ನಾನು ನಂಬುತ್ತೇನೆ. ಯಾಕಂದ್ರೆ ನಾವು ಒಂದು ಸಣ್ಣ ವಿಷಯವನ್ನ ನಾವು ಕಲಿತ ಸಣ್ಣ ವಿಷಯವಲ್ಲ, ಇದು ಬಹಳ ದೊಡ್ಡ ವಿಷಯವಾಗಿದೆ. ಆದ್ರೆ ಕ್ಯಾಪ್ಸೂಲ್ ಮಾದರಿ ಒಂದು ಸಣ್ಣದಾಗಿರುವಂತ ರೀತಿಯಲ್ಲಿ ಕಾರ್ಯವನ್ನ ತಿಳಿಸುವುದಕ್ಕೆ ನಾನು ಬಯಸುತ್ತಾ ಇದೆ. ಅದರಿಂದ ಮಾನಸಾಂತರ ಪಡೆರಿ. ಯೇಸು ಪ್ರಸಂಗ ಮಾಡಿದೆ, ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪವಾಗಿದೆ, ಆಗಮನವಾಗಿದೆ. ಅದರಿಂದ ಮಾನಸಾಂತರ ಹೊಂದಿರಿ. ಸೊ ನಾವು ಯಾವುದಕ್ಕೆಲ್ಲ ದೇವರ ಕಡೆಗೆ ತಿರುಗಬೇಕು ಎಂಬುದಾಗಿರುವಂತ ಭಾಗವನ್ನ ನಿಮಗೆ ಚೆನ್ನಾಗಿ ಅರ್ಥವಾಯಿತು ಎಂಬುದಾಗಿ ನಾನು ನಂಬುತ್ತೇನೆ. ಏನಾದರೂ ಡೌಟ್ಗಳು, ಏನಾದರೂ ಸಂಶಯಗಳು, ಕಾರ್ಯಗಳು ಇದ್ದರೆ ನಿಮಗೆ ಮೆಸೇಜ್ ಮಾಡಬಹುದು. ದೇವರು ನಮ್ಮನ್ನೆಲ್ಲರನ್ನ ಈ ವಾಕ್ಯದ ಮೂಲಕವಾಗಿ ಆಶೀರ್ವದಿಸಲಿ. ಬೇರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರಿ, ಅದರ ಬೆಲ್ ಐಕನ್ ಕೂಡ ಸ್ವಲ್ಪ ಎನೇಬಲ್ ಮಾಡಿರಿ. ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಬೇಗನೆ ತಲುಪುವುದಕ್ಕೂ, ನಿಮಗೆ ಅದು ನೋಡಿಕೊಳ್ಳುವುದಕ್ಕೂ ಸಾಧ್ಯವಾಗುತ್ತದೆ. ಅದರಿಂದ ದಯವಿಟ್ಟು ನೀವು ಚಾನೆಲ್ನ ಟ್ರೂ ವಿಷನ್ ಚಾನೆಲ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ. ನಮಗೆ ಒಟ್ಟಿಗೆ ದೇವರ ವಾಕ್ಯಗಳನ್ನ ಕಲಿಯೋಣ. ದೇವರ ವಾಕ್ಯದ ಸಂಶಯಗಳನ್ನ ನಮಗೆ ತೀರಿಸಿಕೊಂಡು ಮುಂದಕ್ಕೆ ಪ್ರಯಾಣ ಮಾಡೋಣ. ಕೃತ್ಯವಾಗಿಯೂ ಯೇಸು ಕ್ರಿಸ್ತನು ಬರುವುದು ಸಮಯ ಹತ್ತಿರವಾಗಿದೆ. ಲೋಕವು, ಅದರ ಗದಿಗಳು ಎಲ್ಲವೂ ಸಿದ್ಧವಾಗಿದೆ. ರಾಜ್ಯಗಳು ತಯಾರಾಗಿದೆ. ಭೂಮಿಯು ಯೇಸುವಿನನ್ನ ಆತನ ಬರೋಣಕ್ಕಾಗಿ ಸಿದ್ಧವಾಗಿದೆ. ಅದರಿಂದ ಇವತ್ತು ನನ್ನ ಕೇಳುವಂತ ದೇವರ ಮಕ್ಕಳೇ, ದೇವಜನರೇ, ನಿಮಗೆ ತಿಳಿಸುತ್ತಾ ಇದೆ, ಸಮಾಧಾನ ಬೇಕಂದರೆ, ಸಂತೋಷ ಬೇಕಂದರೆ, ಉಲ್ಲಾಸಕರವಾದಂತ ಜೀವನ ಬೇಕಂದರೆ, ಎಲ್ಲಿ ನೋಡಿದರೂ ನಮ್ಮ ಟಿವಿ ಚಾನೆಲ್ಗಳೆಲ್ಲ ಓನ್ ಮಾಡಿದರೆ ಕೇಳುವುದಕ್ಕೆ ಅಸಹ್ಯವಾದಂತ ವಾರ್ತೆಗಳು ಮಾತ್ರವೇ ನಾವು ಕೇಳುತ್ತಾ ಇರುವುದು. ಎಷ್ಟೆಲ್ಲ ಪ್ರಶ್ನೆಗಳು, ಎಷ್ಟೆಲ್ಲ ತೊಂದರೆಗಳು. ಹಾಗಾದರೆ ಸಮಾಧಾನವು, ಸಂತೋಷಕ್ಕಾಗಿ ಬಯಸುವಂತವರಿದ್ದರೆ ನೀವು ದೇವರಾದ ಕ್ರಿಸ್ತನ ಕಡೆಗೆ ತಿರುಗಿರಿ. ಇದೊಂದು ಮತಾಂತರ ಮಾಡುವಂತ ಕೆಲಸವಲ್ಲ, ನಿಮ್ಮ ಮನಸ್ಸು ಬದಲಾವಣೆ ಆಗಲಿ ಅಷ್ಟೇ. ನಿಮ್ಮ ಮನಸ್ಸು ಬದಲಾವಣೆ ಆಗಲಿ ಎಂಬುದಾಗಿ ಹೇಳುತ್ತಾ ನನ್ನ ಮಾತುಗಳಿಂದ ನಾನು ಮುಕ್ತಾಯಗೊಳಿಸುತ್ತೇನೆ. ದೇವರು ನಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.